ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಇಲ್ಲಿ ನೋಡಿ ನಮ್ಮ ಖುಷ್ಕೌಡ್ರನ್ನ ನಾನು ಬಾರೋ ನಾನು ಮಲ್ಕೊಳ್ಳೋಣ ಇಲ್ಲಿ ಅಂತ ಅಂದ್ಬಿಟ್ಟು ಮಲಗಿಸಿದ್ರೆ ಎದ್ದು ಆ ಬೊಂಬೆ ಮೇಲೆ ದಬಾಕೊಂಡು ಬಿದ್ದವನು. ಹೆಂಗೆ ಬೇಕು ಇಲ್ಲಿ 2 ಚಾಪೆ ಹಾಯಿಸಿರ್ತೀನಿ, 2ರಲ್ಲೂ ಅವನೇ ಬಿದ್ದು ಒದ್ದಾಡ್ತಾಯಿರ್ತಾನೆ. ನನಗದು ಜಾಗ ಕೊಡಲ್ಲ ಅಂತ ತಗೊಂಡೋಗಿ ಅಲ್ಲಿ ತಳ್ಳಿರ್ತಾನೆ. ಹಾಯ್ ಗುಡ್ ಮಾರ್ನಿಂಗ್ ಖುಷ್ಕೌಡ್ರೆ. ಏನು ನೀವು ಮಲಗಿರೋ ಸ್ಟೈಲು ಈಗೂ ಮಲಗ್ತಾರ? ಟೆಡ್ಡಿ ಮೇಲೆ ದಬಾಕೊಂಡು ಮಲಗಿದೆಯಲ್ಲ. ಹಾಂ, ಓ ಟೆಡ್ಡಿ ಫೇವ್ರೆಟ್. ಎದ್ದೇಳಲ್ಲಿ ಕುಷ್ಮಾ, ಅಲ್ಲಿ ತಾತನ ಹತ್ರ ಬೆಡ್ ಮೇಲೆ ಮಲ್ಕೊ. ನಾನು ನೋಡಿ ಖುಷ್ ಜೊತೆ ಮಾತಾಡಿಕೊಂಡು ಟೀನೆಲ್ಲ ಆಡಿದೆ. ಯಾವಾಗಲೂ ಹಿಂಗೇನೆ ಬರೀ ಗಲೀಜು ಮಾಡೋದೇ ನನ್ನ ಕೆಲಸ, ಮತ್ತು ಅದನ್ನು ಒರೆಸೋದು ನನ್ನ ಕೆಲಸನೇ. ಚಿಕ್ಕದ್ರಲ್ಲಿ ಮಡಗ್ಬಿಟ್ಟೆ ಒಬ್ರಿಗೆ ಅಲ್ವಾ ಅಂಥೇಳಿ ಟೀ ಎಲ್ಲ ಸ್ವಲ್ಪ ಸುರ್ಕೊಬಿಡ್ತು. ಈಗ ನೋಡಿ ಅದೆಲ್ಲ ಈಗ ಮತ್ತೆ ನಾನೇ ಒರೆಸ್ಬೇಕು. ನಾನಂತೂ ಬೆಳಗ್ಗೆ ಟೈಮ್ ಟೀ ಕುಡಿಯೋಲ್ಲ, ಬೆಳಗ್ಗೆನೂ ಕುಡಿಯೋಲ್ಲ, ಸಂಜೆನೂ ಕುಡಿಯೋಲ್ಲ. ಟೀ ಎಲ್ಲ ಬಿಟ್ಬಿಟ್ಟೆ. ಇದು ಪ್ಯಾಕೆಟ್ ಹಾಲು, ಇದು ಮತ್ತು ಇದೆರಡೂ ಶೈಲಿಗೆ ಅಂತ ಇಲ್ಲೇ ಬಿಡಿಸ್ಕೊಳ್ತೀವಲ್ಲ ಹಾಲು. ಅದು ಸ್ವಲ್ಪ ಲೇಟು. ಅವರೇನು ಕರೆದು ಡೈರಿಗೆಲ್ಲ ಹಾಕಿ ಮತ್ತೆ ಬೇರೆ ಹಸುಗಳು, ನಾಟಿ ಹಸುಗಳು ಬರ್ತಲ್ಲ, ಅವು ಹಾಲು ಕರೆದು ನಮಗೆ ಕೊಡೋ ಗಂಟ ಲೇಟ್ ಆಗುತ್ತೆ. ಮತ್ತು ಮಡಿಕೆಗೆ ನೀರು ತುಂಬಿಸ್ತಾ ಇದ್ದೀನಿ. ಅದು ನೀರು ಎಷ್ಟು ಫಿಲ್ಟ್ರಾಗಿತ್ತು ಅಷ್ಟು ತುಂಬೈತೆ, ಒಂದು ಅರ್ಧ ತುಂಬೈತೆ. ರೇ ಬನ್ನಿದ್ದೀನಿ, ಸ್ವಲ್ಪ ಎತ್ತು ಮಾಡಿ ಕೊಡಿ. ಹಾಂ, ಹಾಗಲಕಾಯಿ ತಂದು 3 ದಿನ ಆಯಿತು. ಅದನ್ನು ಹಂಗೆ ಇಟ್ಟಿದ್ದೀನಿ. ಇವತ್ತು ಅದು ಕಟ್ ಮಾಡಿ ಸ್ವಲ್ಪ ಪಲ್ಯ ಮಾಡೋಣ. ನಾನು ಹಾಗಲಕಾಯಿ ನಿಜ ತಿನ್ನಲ್ಲ, ಯಾವಾಗಲೂ ತಿನ್ನೋದಿಲ್ಲ, ಇಷ್ಟ ಇಲ್ಲ ನನಗೆ. ಆ ಕಹಿ ಮತ್ತು ಅದೇನೋ ಇಷ್ಟನೇ ಆಗೋದಿಲ್ಲ. ಆದರೆ ಇವತ್ತು ತಿನ್ನೋಣ ಅಂದ್ಕೊಂಡು ತಗೊಂಡು ಬಂದಿದ್ದೀನಿ ನೋಡಿ. ಮತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡಬೇಕು, ಅದಕ್ಕೆ ಬಟಾಣಿ. ನಾನು ಬೆಳಿಗ್ಗೆ ಟೈಮ್ ನೋಡಿ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸ್ಮೆಲ್ಲೇ ಒಂಥರ ಇದೆ ಇದು. ಅವಲಕ್ಕಿ ರೆಡಿ ಆಯಿತು. ನಿಜವಲ್ಲಿ ತುಂಬ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ಅವಲಕ್ಕಿಗೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಸುನಿಲ್ ಫೇವ್ರೇಟು ಅಲ್ವವ? ಸುನಿಲ್ ಫೇವ್ರೇಟು ಇಲ್ಲಿ ಮಾಡಿದ್ದೀನಿ. ಇಲ್ಲಿ ನೋಡಿ, ಇದು ಯಾರಿಗೂ ಫೇವ್ರೇಟ್ ಇಲ್ಲ, ನಮ್ಮಲ್ಲಿ ಇಲ್ಲಿ ಮಾಡ್ತಾಯಿದ್ದೀನಿ. ಹೌದು, ಅವಲಕ್ಕಿ ಬಜ್ಜಿಗೂ ಫೇವ್ರೇಟೇ. ಹಾಗಲಕಾಯಿ ಮೊದಲು ಹುರ್ಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಹುರಿದ್ಬಿಟ್ಟು ಸೈಡಿಗೆ ಮಾಡಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ. ಕಹಿ ಹೋಗ್ಬೇಕಲ್ಲ ಅಂದ್ಬಿಟ್ಟು. ಚೆನ್ನಾಗಿದೆ ಅವಲಕ್ಕಿ, ಚೆನ್ನಾಗಿದೆಯಾ? ಅದು ಬರ ಬಿಸಿ ಓಕೆ. ಈಗ ನಿಮ್ಮನ್ನು ಓದ್ಕೋತಾನೆ ಸುನಿಯ. ಓಹೋ ಎಸ್, ಓ ಕೀ ಹಾಕ್ಬೇಕು. ಕೀಲ್ ಓ ಸ್ಟಾರ್ಟ್. ಅಯ್ಯೋ ಇಷ್ಟು ಫಾಸ್ಟಾಗಿ ಓಡುತ್ತಲ್ಲಪ್ಪ. ಮಂಡಿ ಏನಾಗಬೇಕು ಖುಷಿ. ಅಯ್ಯೋ ಹಾಂ ವಾ ಓಹೋ, ಓಡ್ಬಿಡ್ತೀಗ ಆನೆ. ಅಯ್ಯೋ ಸಣ್ಣನೇ ಮರಿ ಇದು. ಅಯ್ಯೋ ಬುಂಡೆ, ಮಂಡಿ ನೋವು ಬರದೇ ಇರುತ್ತಾ? ಏನೇನು ಮಾತಾಡ್ತಾನೋ. ಇಳಿಸಪ್ಪ ಸೊಂಟ ಆಮೇಲೆ ಪಾಪದು.
ಸರ್ರೆ ಕೊಡಬೇಕು. ಒಳ್ಳೆ ಬುದ್ಧಿ ಕಲಿಯಲ್ಲ. ಇಲ್ಲಿ ಬ್ಯಾಟ್ ತಗೊಂಡು ಬಿಡ್ಲಾ ನಾಕು. ಇಷ್ಟೊಂದು ಬ್ಯಾಟ್ ಆಡಿದ್ದಾಯ್ತು, ಶಟಲ್ ಕಾಕ್ ಆಡಿದ್ದಾಯ್ತು. ಎಲ್ಲ ಆಟ ಆಡಿದ್ದ. ಅವ್ರ ಅಪ್ಪನ ಜೊತೆ ಈ ಥರ ಆಟ ಆಡಿದ್ನ ಇಲ್ಲದಾನೆ. ಈ ಆಟ ಆಡ್ತಾರೆ ಯಾರು? ಅದಕ್ಕೆ ಆಟ ಆಡ್ತಾನಪ್ಪ. ಚೆನ್ನಾಗಿ ರಜೆ ಸಿಕ್ಕದಲ್ಲ ಈಗ ಅವನಿಗೆ. ಅಯ್ಯೋ ಅಯ್ಯೋ ಅಯ್ಯೋ. ಓಹೋ, ಮಲಗುತ್ತೇವೆ ಡ್ಯಾನ್ಸು ಮುತ್ತು. ಯಾಕೆ ಬಂದಿಲ್ಲ ಅಂತ ಕಳಿಸ್ತಿದ್ದೀನಲ್ಲ, ಮಾಡ್ತಾಯಿದ್ದೀನಿ. ಹೌದಾ? ಆನೆ ಮೇಲೆ ಅಂಬಾರಿ ಮಾಡ್ತಾಯಿದ್ರು ಅಪ್ಪನ ಮಗನು. ಅಯ್ಯೋ ಏನ ಅಯ್ಯೋ ಡ್ಯಾನ್ಸ್ ನೋಡ, ಡ್ಯಾನ್ಸ್ ಹಿಂದೆ ಬೀಳ್ತೀಯ ಬುಜ್ಜಿ. ಇವತ್ತು ವಡೆ ಮಾಡ್ತಾ ಇದ್ದೀವಿ. ಕೋಚ್ ಸೌಂಡ್ ಕಡಿಮೆ ಮಾಡಿ ಸ್ವಲ್ಪ. ಹಾಗೇ ನಮ್ಮಲ್ಲಂತ ಟಿ ವಿ ಸೌಂಡ್ ಕೊಟ್ಬಿಟ್ಟಿರ್ತಾರೆ ಯಾವಾಗಲೂ. ಆಲ್ರೆಡಿ ವಡೆ ಮಾಡಿ ಕೊಟ್ಟಿದ್ದೀನಿ ನೋಡಿ. ಮೊದಲೆಲ್ಲ ತಿಂತಾಯಿದ್ದಾರೆ ಎಲ್ಲರೂ. ಸ್ವಲ್ಪ ಇನ್ನೂ ಬೇಯಿಸ್ತಾ ಇದ್ದೀನಿ. ಇನ್ನೂ ಇಲ್ಲಿ ಇಟ್ಟಿದೆ, ಸ್ವಲ್ಪ ಹಿಟ್ಟು ಜಾಸ್ತಿ ಆಯಿತು, ವಡೆ ಹಿಟ್ಟು ಅಂದ್ಕೊಳ್ತೀನಿ. ಮಿಕ್ಕಿದ್ರೆ ಎಲ್ಲ ಒಂದು ಸ್ಟೋರ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ತಿಂಡಿ ಮಾಡ್ತೀವಲ್ಲ, ಏನಾದರೂ ಚಿತ್ರಾನ್ನ ಪುಳಿಯೋಗರೆ ಮಾಡ್ಕೊಳ್ಳೋಣ, ವಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ವಡೆ ಮೊಸರು ಬಜ್ಜಿ ಅಲ್ವಾ? ಇನ್ನು ಸುನೀಲ್ ಬಂದಿಲ್ಲ. ಸುನೀಲು ಊರಿಗೆ ಹೋಗಿದ್ದಾರೆ. ಅಂದರೆ ಅವ್ರ ಊರಿಗೆ ಅವರ ತಂದೆ ನೋಡ್ಕೊಬೇಕಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ದಾರೆ. ಹಾಗಾಗಿ ಎಲ್ಲರೂ ತಿಂತಿದ್ದಾರೆ. ಸುನೀಲ್ ಬಂದಿಲ್ಲ ಮನೆಗೆ, ಬರ್ತಾಯಿದ್ದೀನಿ ಅಂದಿವೆ ಅಂದರು. ಹಾಗಾಗಿ ಅಷ್ಟರಲ್ಲಿ ಬೇಯ್ಲಿ ವಡೆ ಅಂತ ಹಾಕಿದ್ದೀನಿ. ಬೈಕ್ ಸೌಂಡ್ ಆಗ್ತಾಯಿದೆ ಅವ್ರದ್ದು ಅಂದ್ಕೊಳ್ತೀನಿ. ಅಂದರೆ ಅವ್ರು ಆರೋದ್ರೆ ತಿನ್ನೋದಿಲ್ಲ ವಡೆ ಎಲ್ಲನೂ. ಏನು ಮಾಡ್ತೀಯಪ್ಪ? ಕೈ ನೋವು ಬರ್ಲವ? ಹಿಡ್ಕಲ್ಲವ? ಬುಜ್ಜಲ್ಲಿ ನೀನು ಚೇರ್ ಕೊಡು. ಮಮ್ಮ ಅಲ್ಲಿ ಎಣ್ಣೆ ಮಾಡಲಿ, ಅದನ್ನ ಕೊಡು. ಇಲ್ಲಿ ಇಲ್ಲಿ ಫೋನ್ ಒಂದು ಸ್ವಲ್ಪ. ಯಾಕೆ ಹಿಂಗೆ ಆಡ್ತೀಯ ನೀನು? ಕೊಡಪ್ಪಲೆ. ಫುಲ್ ಕತ್ಲು, ಏನು ಗೊತ್ತಾಯಿಲ್ಲ ಇಲ್ಲಿ.